ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಸೊ ಗೈಸ್, ಇವತ್ತು ಬಂದ್ಬಿಟ್ಟು ಡೇಟ್ ಎಷ್ಟು, November 14th, Children's Day, and we just have 4 days left for our international trip. ಸೊ ನೀವು ಆಗಲೇ ಅನೌನ್ಸ್ಮೆಂಟ್ ವ್ಲಾಗ್ನ ನೋಡಿರ್ತೀರ, ಬಟ್ ನಾನು ಅನೌನ್ಸ್ಮೆಂಟ್ ವ್ಲಾಗ್ ಮಾಡೋಕ್ಕಿಂತ ಮುಂಚೆ ಈ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇವಾಗ ಬಂದ್ಬಿಟ್ಟು ಟೈಮ್ 11:05 ಆಗಿದೆ. ಆ್ಯಂಡ್ ಇವಾಗ ನಾನು ಬಂದ್ಬಿಟ್ಟು ಪ್ಯಾಕಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ಹೋಗ್ತಿರೋದು 6 ಮಂತ್ಸ್ಗೆ. ಸೊ 6 ಮಂತ್ಸ್ಗೆ ಹೋಗ್ಬೇಕಂದ್ರೆ ತುಂಬ ಪ್ಯಾಕ್ ಮಾಡೋದಿರುತ್ತೆ. ಅದ್ರ ಜೊತೆಗೆ ಕ್ಲೋತ್ಸ್ ಎಸೆನ್ಷಿಯಲ್ಸ್ ಆ್ಯಂಡ್ ಫುಡ್ ಎಲ್ಲ ತೊಗೊಂಡು ಹೋಗಬೇಕು. ಆ್ಯಂಡ್ ದಿಸ್ ಸೋ ಮೆನಿ ಥಿಂಗ್ಸ್ ಟು ಪ್ಯಾಕ್. ಆ್ಯಂಡ್ ಅದರಲ್ಲಿ ನಾನು ಇವಾಗ ಅರೇಂಜ್ ಮಾಡಿರ್ತೀನಿ. ಸೊ ಈ ವ್ಲಾಗ್ ಬಂದ್ಬಿಟ್ಟು ನಾನು ಯಾವಾಗೆಲ್ಲ ಪ್ಯಾಕ್ ಮಾಡಿರ್ತೀನೋ ಆಗೆಲ್ಲ ರೆಕಾರ್ಡ್ ಮಾಡಿರ್ತೀನಿ. ಆ್ಯಂಡ್ ಆಲ್ಸೋ ನಾನು ಗೆಲ್ಲರಿ ಡೇಟ್ನೆಲ್ಲ ಮೆನ್ಷನ್ ಮಾಡ್ತೀನಿ, ಯಾವ ಡೇಟ್, ಏನು ಡೇ, ಯಾವ ಟೈಮ್ ಎಲ್ಲ ಮೆನ್ಷನ್ ಮಾಡ್ತೀನಿ. ಸೊ ದಟ್ ನಿಮಗೂ ಕೂಡ ಒಂದು ಕ್ಲಿಯರ್ ಪಿಕ್ಚರ್ ಇರುತ್ತೆ ಈ ವ್ಲಾಗ್ ನೋಡುವಾಗ, ಫುಲ್ ಕನ್ಫ್ಯೂಸ್ ಆಗೋದು ಬೇಡ ಅಂತಂದ್ಬಿಟ್ಟು. ಸೊ ನೈಟ್ ಇವಾಗ 11 o'clock ಆಗಿದೆ. ಇಷ್ಟೊತ್ತಿನಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ ಎಷ್ಟೊಂದು ವೀಡಿಯೋ ಶೂಟ್ಸ್, ಎಷ್ಟೊಂದು ಏನೇನೋ ಇತ್ತು. ಸೊ ಅದಕ್ಕೆ ಅದೆಲ್ಲ ಮಾಡಿದ ಮೇಲೆ ನಾವು ಐ ಥಾಟ್ ಸ್ವಲ್ಪ ನೈಟ್ ಡ್ರೆಸ್ಸಸ್ ಮತ್ತು ಒಂದು ಸ್ವಲ್ಪ ನಾನು ರಿಪೀಟ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಕ್ಲೋತ್ಸ್ನೆಲ್ಲ ಎತ್ಬಿಟ್ಟು ಅರೇಂಜ್ ಮಾಡಿಡೋಣ. ಅದಾದಮೇಲೆ ಸೂಟ್ ಕೇಸ್ ಒಳಗಡೆ ಇಟ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಯಾ, ದಟ್ ಈಸ್ ದ ಥಿಂಗ್. ಆ್ಯಂಡ್ ವಿ ಹ್ಯಾವ್ ಐ ಥಿಂಕ್ ಜಸ್ಟ್ 3 days. ಫ್ರೈಡೆ 4 ಅಂದೆ, 3 ಅಂತೀಯ? ಇವತ್ತು 14th, ಸೊ 3 days left. For packing and all, preparations and all, we have only 3 days. So yeah, just 3 days left. ಅದರಲ್ಲಿ ಒಂದು ಬಂದ್ಬಿಟ್ಟು Friday, Saturday, Sunday. Just 3 days and we are flying on 18th. So I'm super excited. But at the same time, full nervous ಆಗ್ತಿದೆ, ಭಯ ಆಗ್ತಿದೆ, ಎಲ್ಲ ಆಗ್ತಿದೆ ನನಗೆ. ಯಾರ್ಯಾರಿಗೆ ಏನೇನಾಗಬೇಕು ಅದೆಲ್ಲ ನನಗೊಬ್ಬಳಿಗೆ ಆಗ್ತಾಯಿದೆ. ಸೊ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್, ನಿಮ್ಮೆಲ್ಲರಿಗೂ ಗೊತ್ತಿದ್ರೆ ನಿಮಗೆ ಗೊತ್ತು, ನನಗೆ ಶಾಪಿಂಗ್ ಅಂದರೆ ಆಗಲ್ಲ, ಅದ್ರ ಜೊತೆ ಈ ಪ್ಯಾಕಿಂಗ್ ಅಂದರೆ ಆಗಲ್ಲ, ಏನೂ ಆಗಲ್ಲ. ಬಟ್ ಸ್ಟಿಲ್ ಐ ಆಮ್ ಡೂಯಿಂಗ್ ಇಟ್. ಸೊ ಇವಾಗ ಬಂದುಬಿಟ್ಟು ನಾನು ಒಂದು ಸ್ವಲ್ಪ ನೈಟ್ ಸೂಟ್ಸ್ನೆಲ್ಲ ಆರ್ಡರ್ ಮಾಡಿದ್ದೆ. ಸೊ ಅದೆಲ್ಲ ಬಂದಿತ್ತು ವೆರಿ ಲಾಂಗ್ ಬ್ಯಾಕ್, ಲೈಕ್ ವೆರಿ ಲಾಂಗ್ ಬ್ಯಾಕ್. ಸೊ ಅದನ್ನೆಲ್ಲ ಇವಾಗ ಅರೇಂಜ್ ಮಾಡ್ಕೊಬೇಕು. ಸೊ ಇದನ್ನೆಲ್ಲ ಹಾಕಿದ್ದೀನಿ. ಐ ಆಮ್ ಫೀಲಿಂಗ್ ಸೋ ಕೋಲ್ಡ್. ಸೊ ಆಲ್ಮೋಸ್ಟ್ 4 pairs ಆಫ್ ದಟ್ ನೈಟ್ ಡ್ರೆಸ್ ಕೈಂಡ್, ಮಸಿಯಾಗಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದ್ರ ಜೊತೆಗೆ ಜಾಕೆಟ್ಸ್. ಸೊ ಇದೆಲ್ಲ ಬಂದ್ಬಿಟ್ಟು ಏನಂತಂದರೆ ಲೈಕ್ ಫುಲ್ ಎಸೆನ್ಷಿಯಲ್, ಬೇಕೇ ಬೇಕು ಅನ್ನೋ ಥರದ್ದನ್ನು ಇವಾಗ ನಾನು ತೊಗೊತಾ ಪರ್ಟಿಕ್ಯುಲರ್ ಸೂಟ್ ಕೇಸ್ನ ಜಸ್ಟ್ ಫಾರ್ ಸಮ್ ಗುಡ್ ಕ್ಲೋತ್ಸ್ ಆ್ಯಂಡ್ ಅದ್ರ ಜೊತೆಗೆ ಸ್ವೆಟರ್ಸ್, ಅದಾದಮೇಲೆ ನಾನು ಟ್ರೆಡಿಷ್ನಲಾಗಿ ಏನಾದರೂ ಹಾಕೊಬೇಕು ಅಂತ ಅನಿಸ್ದಾಗ ಸೊ ಆ ಡ್ರೆಸ್ಸಸ್, ಅದಾದಮೇಲೆ ಹೊರಗಡೆ ಎಲ್ಲ ಹೋಗಿದಾಗ ಚೆನ್ನಾಗಿರೋ ಡ್ರೆಸ್ಸಸ್ ಎಲ್ಲ ಅದನ್ನೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಸೊ ಎವ್ರಿಥಿಂಗ್ ಫಿಟ್ಸ್ ಇನ್ ದಿಸ್ ಅನ್ನೋ ಥರ ಪ್ಲ್ಯಾನ್ ಮಾಡಿ ಇದರಲ್ಲಿ ಬರೀ ಬಟ್ಟೆ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಶೀಗ ಕ್ಲೋಸ್ ಮಾಡೋದ್ನಲ್ಲ ಆ ಜಿಪ್ಪಲ್ಲಿ ಬಂದುಬಿಟ್ಟು ನಾನು ಏನೇನೆಲ್ಲ ಲೈಕ್ ಏನಂತಾರೆ ಎವ್ರಿ ಡೇ ಆ್ಯಂಡ್ ಸ್ವಲ್ಪ 1 piece ಡ್ರೆಸ್ಸಸ್ ಅದು ಇದು ಎಲ್ಲದನ್ನು ಅನ್ಪ್ಯಾಕ್ ಮಾಡಿದ್ದೀನಿ. ಆ್ಯಂಡ್ ಈ ಕಡೆ ಬಂದುಬಿಟ್ಟು ಜಾಗನೇ ಸಾಲ್ತಾ ಇಲ್ಲ. ಐ ಡೋಂಟ್ ನೋ ವಾಟ್ ಟು ಡೂ. ಐ ಹ್ಯಾವ್ ನೋ ಐಡಿಯಾ. ವಾಟ್ಸ್ ದ ಟೈಮ್? 12:20. ಯಶಿಕಾ ಇಸ್ 4:20. ಸೊ ಇವಾಗ ಅಲ್ಲಿದ್ದೆಲ್ಲ ಹೊಸ ಬಟ್ಟೆನೆಲ್ಲ ಆ್ಯಡ್ ಮಾಡಿದ್ದೀನಿ. ಸೊ ಇನ್ನೇನಿದ್ರೂ ಕೂಡ ಈ ಥರ ಸ್ವೆಟರ್ಸ್, ಈ ಥರ ಜಾಕೆಟ್ಸ್ ಅದನ್ನೆಲ್ಲ ಇಲ್ಲಿ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದು ಬಂದುಬಿಟ್ಟು ಇವಾಗ ಅವ್ಳು ತೋರಿಸಿದ್ದು ಕರ್ಚೀಫ್. ಸೊ ಇವಾಗ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ, ಯಾಕೋ ಇದೆಲ್ಲ ಓವರ್ ಆ್ಯಕ್ಷನ್ ಆಡ್ತಾಯಿದ್ದೆ ಅನಿಸ್ತಾಯಿತ್ತು. ಇದೆಲ್ಲ ಸುಮ್ಮನೆ ನಾನು ಇದು ತೊಗೊಂಬಾರ್ದಾಗಿತ್ತು ಅನಿಸ್ತಾಯಿತ್ತು ಇವಾಗ.
ಆದರೆ ಏನು ಮಾಡೋದು ಅಲ್ಲೆಲ್ಲ ಈ ಥರ ಸಾಫ್ಟ್ ಫ್ಲಫಿ ಈ ಥರದ್ದು ಹಾಕೊಂಡ್ರೆ ಚೆನ್ನಾಗಿರೋದು. ಅದ್ರ ಜೊತೆಗೆ ಐ ಫೀಲ್ ವಾಮ್. ಸೊ ಇವಾಗೇನು ಮಾಡೋಣ, ಇದನ್ನು ಪ್ರಯತ್ನ ಪಡೋಣ. ಈ ವ್ಯಾಕ್ಯೂಮ್ ಆಗಲ್ವೇ, ನಂಗೆ ವ್ಯಾಕ್ಯೂಮೇ ಇಷ್ಟ ಇಲ್ಲ. ನನಗೆ ಇಷ್ಟ. ಇವಾಗ ಇದನ್ನೆಲ್ಲ ರೋಲ್ ಮಾಡಿ ಕ್ಲೀನಾಗಿ ಅರೇಂಜ್ ಮಾಡಿ ಟ್ರೈ ಮಾಡಿ. ಎಷ್ಟು ದಪ್ಪ ಐತೆ ನೋಡೋಕ್ಕ. ತೆಳ್ಳಗೆ ರೋಲ್ ಮಾಡು. ತೆಳ್ಳಗೆ ರೋಲ್ ಮಾಡಿಕೊ. ಇನ್ನೆಷ್ಟು ತೆಳ್ಳಗೆ ಮಾಡ್ತೀನಿ ನೀನು? ಇನ್ನೊಂದು ಕಾಲು ಬಿಟ್ಬಿಡು, ಇಷ್ಟು ತೆಳ್ಳಗಿರ್ತದೆ. ಏನು ಮಾಡೋದು ಗೈಸ್, ವಿ ಆರ್ ಲಾಫಿಂಗ್ ಅಟ್ ಅವರ್ ಸೆಲ್ವ್ಸ್. ನಾನಿನ್ನು ಕಾಲೇಜ್ದೆಲ್ಲ ಪ್ಯಾಕ್ ಮಾಡಬೇಕು. ಓ ಗಾಡ್ ಹೆಲ್ಪ್ ಮೀ ಗಾಡ್ ಅಷ್ಟೆ. ಸೊ ಇವಾಗ ದಿಸ್ ಇಸ್ ದ ಥಿಂಗ್. ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಜಸ್ಟ್ ನಾವು ಆ ನೈಟ್ ಸೂಟ್ಸ್ನೆಲ್ಲ ಇಡೋಕ್ಕೇ ತುಂಬ ಕಷ್ಟ ಆಯಿತು. ಯಾಕಂದರೆ ಅದು ತುಂಬ ದಪ್ಪ ಕಾಣಿಸ್ತಾ ಇತ್ತು. ಆ್ಯಂಡ್ ಸ್ವೆಟರ್ಸ್ ಅದು ಇದು ಎಲ್ಲ ಎಷ್ಟೊಂದು ತಂದಿದ್ದೆ, ಬಟ್ ಇಡೋಕ್ಕೆ ಜಾಗ ಇರ್ತಾ ಇರಲಿಲ್ಲ. ಸೊ ಹೆಂಗೆಂಗೋ ಪ್ಲ್ಯಾನ್ ಮಾಡಿ ಏನೇನೋ ಮಾಡಿ ಯಶಿಕಾ ಅಂತೂ ತುಂಬ ಹೆಲ್ಪ್ ಮಾಡಿದ್ಲು. ಬಿಕಾಸ್ ನನಗೆ ಕ್ಲೀನಾಗಿ ಆರ್ಗನೈಸ್ ಎಲ್ಲ ಮಾಡೋಕೆ ಅಷ್ಟು ಚೆನ್ನಾಗಿ ಬರೋಲ್ಲ. ಸೊ ಅದಕ್ಕೆ ಶಿ ಹೆಲ್ಪ್ ಮೀ ಅ ಲಾಟ್. ಸೊ ಫೈನಲಿ ಎಲ್ಲ ಹಾಕ್ಬಿಟ್ಟು ಮುಚ್ಚಿ ಎತ್ತಿಟ್ಬಿಟ್ವಿ. ಸೊ ಗೈಸ್, ಇವಾಗ ನಾವು ಸ್ಲೋಲಿ ಆಲ್ ಆರ್ ಸ್ಲೀಪಿಂಗ್. ಯಶಿಕಾ ಇಸ್ ಆಲ್ರೆಡಿ ಫೀಲಿಂಗ್ ಲೈಕ್ ಶಿ ಈಸ್ ಇನ್ ಯುರೋಪ್. ಸೊ ಇವಾಗ ಬಂದುಬಿಟ್ಟು ನಾವು 1 ಬ್ಯಾಗ್ ಸಕ್ಸಸ್ಫುಲಿ, ಲೈಕ್ ದಿಸ್ ಇಸ್ ದ ಲಾರ್ಜೆಸ್ಟ್ ಒನ್. ಆ್ಯಂಡ್ ಇದರಲ್ಲಿ ಏನೇನಾಗುತ್ತೋ ಎಲ್ಲ ತುಂಬಿದ್ದೀವಿ. ಆ್ಯಂಡ್ ಒನ್ಸ್ ಅಗೇನ್ ಟುಮಾರೋ ಡೇ ಆಫ್ಟರ್ ಟುಮಾರೋ ವಿ ಆರ್ ಗೋಯಿಂಗ್ ಟು ರೀಡೂ ಎವ್ರಿಥಿಂಗ್ ಆ್ಯಂಡ್ ಎನಿಥಿಂಗ್. ಆ್ಯಂಡ್ ಅದ್ರ ಜೊತೆಗೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಈ ಬ್ಯಾಗ್ ಒಳಗಡೆ ಇನ್ನೊಂದು ಚಿಕ್ಕ ಬ್ಯಾಗ್ ಇದೆ. ಸೊ ಆ ಬ್ಯಾಗ್ ಮತ್ತು ಇದು ಲೈಕ್ ಇವಾಗ ದೊಡ್ಡದೇನು ಕಾಣಿಸ್ತಲ್ವ, ಸೊ ಇದರಲ್ಲಿ ಬಂದುಬಿಟ್ಟು ನಾನು ಗ್ರಾಸರೀಸ್ ಎಲ್ಲ ಪ್ರಾವಿಷನ್ ಆ್ಯಂಡ್ ಎಸೆನ್ಷಿಯಲ್ ಥಿಂಗ್ಸ್ ಲೈಕ್ ಏನಂತಾರೆ ಮೇಕಪ್ ಆಗಿರ್ಬೋದು, ಆ್ಯಂಡ್ ನಾರ್ಮಲ್ ಸ್ಕಿನ್ ಕೇರ್ ಮೇಕಪ್ ಆ್ಯಂಡ್ ಶಾಂಪೂ, ಸೋಪು, ಅದಾದಮೇಲೆ ಏನದು ಅಳುಮುಳು ಏನದು ನಾರ್ಮಲ್ ಬೇಸಿಕ್ ಎಸೆನ್ಷಿಯಲ್ ಬೇಸಿಕ್ ಥಿಂಗ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಅದ್ರಲ್ಲಿ ಸ್ಟಫ್ ಮಾಡ್ತೀನಿ. ಅದ್ರ ಜೊತೆಗೆ ಉಪ್ಪಿನಕಾಯಿ, ಅದಾದಮೇಲೆ ಫುಡ್ ಐಟಮ್ಸ್ ಏನೆಲ್ಲ ತೊಗೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀನೋ ಅದನ್ನೆಲ್ಲ ಅದರೊಳಗಡೆ ಹಾಕ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಕ್ಯಾಬಿನ್ ಬ್ಯಾಗ್ ಇದೆಯಲ್ಲ, ಸೊ ಆ ಕ್ಯಾಬಿನ್ ಬ್ಯಾಗ್ ಒಳಗಡೆ ನಾನು ಲೈಕ್ ವೆರಿ ಇಂಪಾರ್ಟೆಂಟ್ ಅಂದರೆ ನನ್ನ ಯೂನಿಫಾರ್ಮ್, ಶೆಫ್ ಕೋಡ್ ಅದು ಇದು, ಅದ್ರ ಜೊತೆಗೆ ನಾನು ರೆಗ್ಯುಲರ್ ಅಲ್ಲ ಏನಂತಾರೆ ಡೈಲಿ ಬೇಸಿಸ್ ಮೇಲೆ ಏನೇನೆಲ್ಲ ಯೂಸ್ ಮಾಡ್ತೀನೋ ಅದನ್ನೆಲ್ಲ ಪ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಐ ಹ್ಯಾವ್ ಆಲ್ ದ ಐಡಿಯಾಸ್. ಯಾಕಂದರೆ ಎಲ್ಲ ಬರ್ದು ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಟೈಮ್ ಬಂದಾಗ ಎಲ್ಲ ಯೂಸ್ ಮಾಡೋದು. ಆ್ಯಂಡ್ ಮೈ ಯಶಿಕಾ, ಮೈ ಪಾರ್ಟ್ನರ್ ಏನದು ಪಾರ್ಟ್ನರ್ ಇನ್ ಕ್ರೈಮ್. ಸೊ ಐ ಕ್ಯಾನ್ ಬಿ ಯರ್ ಪಾರ್ಟ್ನರ್. ಸೊ ಶಿ ವಿಲ್ ನಾಟ್ ಬಿ. ಶಟ್ ಅಪ್. ಐ ಆಮ್ ಹರ್ ಎಲ್ಡರ್ ಸಿಸ್ಟರ್ ಗೈಸ್. ಸೊ ಟೈಮ್ ಬಂದುಬಿಟ್ಟು 12:30 ಆಗಿದೆ, ಎಕ್ಸಾಕ್ಟ್ 12:30. ನಾವು ವಿ ಆರ್ ಗೋಯಿಂಗ್ ಟು ಬೆಡ್. ಬ್ಯಾಕ್ ಪೇನ್, ತಲೆ ಪೇನ್, ಹೆಡ್ ಪೇನ್, ಲೆಗ್ ಪೇನ್ ಎಲ್ಲ ಇವತ್ತೇ ಬೆಳಗ್ಗೆ ನಮ್ಮದು ಫಾರ್ಮ್ ಹೌಸ್ ಪೂಜೆ ಇದ್ದಿದ್ದು. ಪ್ರಾಬಬ್ಲಿ ಈ ವಿಡಿಯೋನೆಲ್ಲ ನೀವು ಬಂದುಬಿಟ್ಟು ನಾನು ಪ್ಯಾರಿಸಲ್ಲಿರೋ ನೋಡ್ತೀರಾ. ದಟ್ ಇಸ್ ದ ಥಿಂಗ್. ಆ್ಯಂಡ್ ಇದು ನೆಕ್ಸ್ಟ್ ಡೇ ಬೆಳಗ್ಗೆನೇ ಎದ್ಬಿಟ್ಟು ಇವಾಗ ನಾನೆಲ್ಲ ಪ್ರಾವಿಷನ್ನ ತೊಗೊಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ಇರುತ್ತಲ್ಲ, ಲೈಕ್ ಉಪ್ಪಿನಕಾಯಿ, ಹಪ್ಪಳ, ಅದಾದಮೇಲೆ ರವೆ, ಆಮೇಲೆ ಬೇರೆ ಏನೇನು ಅಲ್ಲೆಲ್ಲ ನನ್ನ ಟೇಸ್ಟ್ಗೆ ನನಗೆ ಇಷ್ಟ ಆಗೋ ಥರ ಸಿಗೋಲ್ಲ. ಮತ್ತು ನಮ್ಗೆ ಕೆಲವೊಂದು ಇನ್ನೇನು ಬ್ರ್ಯಾಂಡ್ಸ್ ಎಲ್ಲ ಇರುತ್ತಲ್ಲ, ಸೊ ಆ ಥರ ಟೇಸ್ಟ್ ಬರೋಲ್ಲ ಅಂತ ಅನ್ನೋದನ್ನೆಲ್ಲ ತೊಗೊತಾ ಇದ್ದೀನಿ ಇಲ್ಲಿ. ಆ್ಯಂಡ್ ಪಿಕ್ಕಲ್ ನೋಡಿದ್ರೆ ಏನು ಮಾಡಿದ್ದೇನೆ ಅಂದರೆ ಗ್ಲಾಸ್ದು ಜಾರ್ ತೊಗೊಂಡೋಗಿದ್ದೀನಿ. ಸೊ ಇಟ್ ಈಸ್ ನಾಟ್ ಗುಡ್ ಟು ಕ್ಯಾರಿ ಅಂತ ಅನಿಸ್ತು ಲಾಸ್ಟ್ ಮೂಮೆಂಟಲ್ಲಿ. ಸೊ ಅದನ್ನು ಬಿಟ್ಟು ಬರಬೇಕಾಯಿತು. ಪ್ಲಾಸ್ಟಿಕ್ದು ನನಗೆ ಆ ಟೈಮಲ್ಲಿ ಐಡಿಯಾ ಬಂದಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ಮ್ಯೂಸ್ಲಿ, ನಾನು ಈ ಒಂದು ಮ್ಯೂಸ್ಲಿನೇ ತಿನ್ನೋದು. ಸೊ ಅದಕ್ಕೆ ಇದು ತೊಗೊಂಡೆ. ಅಲ್ಲೆಲ್ಲ ಕೆಲಾಗ್ಸ್ ಅದು ಇದು ಸಿಕ್ಕಿದ್ರೂ ನಾನು ಅದನ್ನು ತಿನ್ನಲ್ಲ. ಆ್ಯಂಡ್ ಅದ್ರ ಜೊತೆಗೆ ಬಂದುಬಿಟ್ಟು ಹಪ್ಳ, ಸಂಡಿಗೆ ಅದೆಲ್ಲ ತೊಗೊಂಡೆ. ಮತ್ತು ಚಿಕ್ಕ ಪ್ಯಾಕೆಟು ಅರಿಶಿನ ಪುಡಿ, ಗರಂ ಮಸಾಲ, ಕಬಾಬ್ ಪೌಡರ್ಸ್, ಅದಾದಮೇಲೆ ಚಾಟ್ ಮಸಾಲ ಅದೆಲ್ಲ ತೊಗೊಂಡೆ. ಆ್ಯಂಡ್ ನಮ್ಮ ಮನೇಲಿ ಮಾಡಿರುವಂಥ ಧನಿಯಾ ಪುಡಿ, ಸಾಂಬಾರು ಪುಡಿ, ವಾಂಗಿಬಾತ್ ಪುಡಿ ಅದೆಲ್ಲ ನಮ್ಮ ಮಮ್ಮಿ ಮಾಡಿಕೊಟ್ರು. ಸೊ ಅದನ್ನು ಎಂಡಲ್ಲಿ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇನ್ನು ಏನೇನು ಬೇಕೋ ಸ್ವಲ್ಪ ಎಸೆನ್ಷಿಯಲ್ಸ್ ಆ ಥರ. ಅದಾದಮೇಲೆ ಜಾಗ್ರಿ ಪೌಡರ್ ತೊಗೊಳೋಣ ಅಂತ ಅನಿಸ್ತು. ಬಿಕಾಸ್ ಶುಗರ್ ಅದು ಇದು ಎಲ್ಲ ಸಿಗುತ್ತೆ. ನಾನು ಇವಾಗ ಏನಾದ್ರು ಪಾಯಸ ತಿನ್ನಬೇಕು ಅಂತ ಅನಿಸ್ದಾಗ ಅಥವಾ ಬೇರೆ ಏನಾದರೂ ನಂಗೆ ಕ್ರೇವ್ ಆದಾಗ, ಸೊ ಅವಾಗೆಲ್ಲ ಬೆಲ್ಲ ಇದ್ದರೆ ಒಂದು ಸ್ವಲ್ಪ ಸೇಫ್ ಅಂತ ಅನಿಸ್ತು. ಅದ್ರ ಜೊತೆಗೆ ತೂರ್ ದಾಲ್, ಅದಾದಮೇಲೆ ರವೆ, ಆಮೇಲೆ ಓಮಸಲಿ,
ಅದೆಲ್ಲ ತೊಗೊಂಡೆ. ಆಮೇಲೆ ಸಾಸಿವೆ ಜೀರಿಗೆ ಅದೆಲ್ಲ ತೊಗೊಂಡೆ. ಇನ್ನು ಮಿಕ್ಕಿದೆಲ್ಲ ಮನೇಲಿ ಇತ್ತಲ್ಲ, ಸೊ ಮನೇಲಿರೋದನ್ನು ಇವಾಗ ಲೈಕ್ ಸ್ಪೈಸಸ್. ಸೊ ನನಗೇನು ಅಷ್ಟೊಂದು ಸ್ಪೈಸಸ್ ಬೇಕಾಗಿರಲ್ಲ. ಸೊ ಅದಕ್ಕೆ ಒಂದು ಚಿಕ್ಕ ಪ್ಯಾಕೆಟಲ್ಲಿ ಮನೇಲಿರೋ ಎಲ್ಲ ಸ್ಪೈಸಸ್ ಒಂದು ಚೂರು ಹಾಕ್ಕೊಂಡ್ರೆ ಮಿಕ್ಸಾಗಿ ರೆಡಿ ಆಗುತ್ತೆ. ಸೊ ಬಿರಿಯಾನಿ ಪಲಾವ್ ಅದೆಲ್ಲ ಏನು ಮಾಡ್ಕೊಬೇಕು ಅಂತ ಅನ್ಸಿದ್ರೆ ಸೊ ಅದರಲ್ಲೇ ನಾನು ಯೂಸ್ ಮಾಡ್ಬೋದು. ಸಪ್ರೇಟಾಗಿ ತೊಗೊಳೋದಕ್ಕಿಂತ ಹಿಂಗೆ ಮಾಡ್ಕೊಬೋದು. ಏನು ಇಲ್ಲಿ ಬಂದುಬಿಟ್ಟು ಆಶೀರ್ವಾದ ಆಟ ಗೋಧಿ ಹಿಟ್ಟು ತೊಗೊಂಡೆ, ಯಾಕಂದರೆ ಚಪಾತಿ ತಿನ್ನಬೇಕು ಏನೋ ತಿನ್ನಬೇಕು ಅಂತ. ಬಿಕಾಸ್ ರೈಸ್ ಕೂಡ ನಾನು ಏನು ಅಷ್ಟೊಂದು ಕ್ಯಾರಿ ಮಾಡ್ತಿಲ್ಲ. ಆ್ಯಂಡ್ ಅಲ್ಲಿ ರೈಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಏನು ಇಲ್ಲಿ ಸಿಗೋ ಗೋಧಿ ಮತ್ತು ಮೈದಾ ಅದೆಲ್ಲ ತುಂಬ ಆರ್ಗ್ಯಾನಿಕ್ ಮತ್ತು ಚೆನ್ನಾಗಿರುತ್ತೆ ಅಂತ ಯಾರು ಗೊತ್ತು ಅಲ್ವಾ, ದಟ್ಸ್ ವೈ. ಆ್ಯಂಡ್ ಬಾಸುಮತಿ ರೈಸ್ ಬಂದುಬಿಟ್ಟು ಜಸ್ಟ್ 1 kg ತೊಗೊಂಡೆ. ಸೊ ನಾನು ಒಬ್ಬಳೇ ಇರ್ತೀನಿ, ನನಗೊಬ್ಬಳಿಗೆ ಸಾಕಂತ ಅನಿಸ್ತು. ಅದಕ್ಕೆ ಒಂದೊಂದು ಪ್ಯಾಕೆಟ್, ಅದಾದಮೇಲೆ ತುಪ್ಪ, ಆಮೇಲೆ ಇಲ್ಲಿ ಏನಾದರೂ ಪೂಜೆ ಸಾಮಾನೆಲ್ಲ ಇಟ್ಟಿದ್ರು. ಸೊ ಅದೇನಾದರೂ ಯೂಸ್ ಆಗುತ್ತಾ ಅಂತ ನೋಡ್ತಾ ಇದ್ದೆ. ಆ್ಯಂಡ್ ಇವಾಗ ಮೇಲೆ ಸೆಕ್ಷನ್ಗೆ ಬಂದುಬಿಟ್ಟು ಸೋಪ್ ಅದು ಇದು ತೊಗೊತಾ ಇದ್ದೆ. ಸೊ ನನಗೆ ಗೊತ್ತಿಲ್ಲ ನಾನು ಎಷ್ಟು ಸೋಪ್ ಯೂಸ್ ಮಾಡ್ತೀನಿ, ಎಷ್ಟು ಮಂತ್ಸ್ಗೆ ಅಂತ. ಸೊ ಅದಕ್ಕೆ ಒಂದು ಬಾಕ್ಸ್ ತೊಗೊಂಡಿದ್ದೀನಿ. ಆದರೆ ಎಷ್ಟು ದಿನ ಬರುತ್ತೆ ಅಂತ ಐ ಹ್ಯಾವ್ ನೋ ಐಡಿಯಾ. ಆ್ಯಂಡ್ ಇವಾಗ ಬಂದುಬಿಟ್ಟು ಇನ್ನೇನೋ ಆಫರಲ್ಲೆಲ್ಲ ಇತ್ತು ಈ ಥರ ಏನದು ಬಾಡಿ ಲೋಷನ್ಸ್ ಮತ್ತು ಮಾಯ್ಶ್ಚರೈಸರ್ ಅದೆಲ್ಲ. ಸೊ ಅದಕ್ಕೆ ಅದನ್ನು ಕೂಡ ನೋಡ್ತಾ ಇದ್ದೆ. ಆ್ಯಂಡ್ ಅಲ್ಲಿ ಒಂದು ತೊಗೊಂಡೆ. ಆ್ಯಂಡ್ ಆಲ್ಸೋ ಸ್ಯಾನಿಟರಿ ಪ್ಯಾಡ್ಸ್, ಅದಾದಮೇಲೆ ನಾನು ಯೂಸ್ ಮಾಡೋ ಶಾಂಪೂ, ಕಂಡೀಷ್ನರ್, ಅದಾದಮೇಲೆ ಸೀರಮ್ ಅದೆಲ್ಲ ತೊಗೊಂಡೆ. ಆ್ಯಂಡ್ ಅದ್ರ ಜೊತೆಗೆ ಮಾಯ್ಶ್ಚರೈಸರ್ಸ್ ಒಂದು ಸ್ವಲ್ಪ ಜಾಸ್ತಿ, ಅದಾದಮೇಲೆ ಕಂಫರ್ಟ್, ಅದಾದಮೇಲೆ ಪೌಡರ್ ಅದು ಬರುತ್ತಲ್ವ ಸಾಫ್ಟ್ ಪೌಡರ್. ಆ್ಯಂಡ್ ಅದ್ರ ಜೊತೆಗೆ ಟೂತ್ ಬ್ರಷ್, ಪರ್ಫ್ಯೂಮ್ಸ್ ಅದು ಇದೆಲ್ಲ ನೋಡ್ತಾ ಇದ್ದೆ. ಬಟ್ ಇಲ್ಲಿ ನಾನೇನು ತೊಗೊಂಡಿಲ್ಲ. ಇವಾಗ ಮನೆಗೆ ಬಂದಮೇಲೆ ನಮ್ಮ ಮಮ್ಮಿ ಎಲ್ಲ ಪ್ಯಾಕ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು. ಇಲ್ಲಿ ಬಂದುಬಿಟ್ಟು ಶುಗರು, ಅದಾದಮೇಲೆ ತುಪ್ಪ ತೊಗೊಂಡೆ ನಾನು, ಅದ್ರ ಜೊತೆ ಚಿಲ್ಲಿ ಪೌಡರ್. ಸೊ ಏನೇನೆಲ್ಲ ತೊಗೊಂಡಿದ್ದೀನೋ ಅಲ್ಲೇ ನಮಗೆ ಕಾಣಿಸ್ತಾ ಇದೆ. ಅದಾದಮೇಲೆ ಹಾಟ್ ಆ್ಯಂಡ್ ಸಾಸ್ ಕೆಚಪ್ ಸಾಸ್ ಬರುತ್ತಲ್ಲ ಅದು ತೊಗೊಂಡೆ. ಅದಾದಮೇಲೆ ಮ್ಯಾಗಿ, ಸೊ ಇನ್ಸ್ಟೆಂಟಾಗಿ ಮ್ಯಾಗಿ ಮಾಡ್ಕೊಂಡು ತಿನ್ಬೋದು ಅಂತ ಅಂದ್ಬಿಟ್ಟು. ಆಮೇಲೆ ರವೆ, ಆಮೇಲೆ ಅವಲಕ್ಕಿ. ಅದ್ರ ಜೊತೆಗೆ ನನಗೆ ಇಷ್ಟ ಆಗಿದ್ದು ಏನು ಅಂತಂದರೆ MTR ಉತ್ತಪ್ಪ ಮಿಕ್ಸ್ ಅಂತ ಬರುತ್ತೆ. ಸೊ ಅದನ್ನು ನೀವು ವಾಟರಲ್ಲಿ ಹಾಕ್ಬಿಟ್ಟು ಜಸ್ಟ್ ಮಿಕ್ಸ್ ಮಾಡಿದ್ರೆ ಸಾಕು. ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ, ಅಥವಾ 5 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ದೋಸೆ ಹಿಟ್ಟು ರೆಡಿ ಆಗುತ್ತೆ. ಸೊ ಅದರಲ್ಲಿ ನೀವು ದೋಸೆ ಅದೆಲ್ಲ ಮಾಡ್ಕೊಬೋದು. ಅದಾದಮೇಲೆ ಚಾಪಿಂಗ್ ಬೋರ್ಡ್, ಅದಾದಮೇಲೆ 2 ತಟ್ಟೆ ಮತ್ತು 4 ಬೌಲ್, ಈ ಥರ ಒಂದು ಸೆಟ್ ತೊಗೊಂಬಂದಿದ್ದೆ. ಅದಾದಮೇಲೆ ನಮ್ಮ ಮಮ್ಮಿ ಮನೇಲೆ ಎಷ್ಟೊಂದು ಪುಡಿ ಮಾಡಿದರು. ಅದರಲ್ಲಿ ಸಾಂಬಾರು ಪುಡಿ, ಧನಿಯಾ ಪುಡಿ, ರಸಮ್ ಪುಡಿ, ಅದಾದಮೇಲೆ ವಾಂಗಿಬಾತ್ ಪುಡಿ, ಪುಳಿಯೋಗರೆ ಪುಡಿ ಇದೆಲ್ಲ ಪ್ಯಾಕ್ ಮಾಡಿದ್ರು. ಆ್ಯಂಡ್ ನಮ್ಮ ಚಿಕ್ಕಮ್ಮ ಕೂಡ ಚಟ್ನಿ ಪುಡಿನ ಮಾಡಿ ಕಲಿಸಿದ್ರು. ಸೊ ನಮ್ಮ ಚಿಕ್ಕಮ್ಮ ಊರ ಕಡೆ ಫೇಮಸ್ ಅಂತ ಅಂದ್ಬಿಟ್ಟು ಅದನ್ನು ಮಾಡಿಬಿಟ್ಟು ನನಗೆ ಅಂತ ಕಲಿಸಿದ್ರು. ಆ್ಯಂಡ್ ಇವಾಗ ಬಂದುಬಿಟ್ಟು ಎಲ್ಲದನ್ನು ಈ ಥರ ಜಿಪ್ಲಾಕ್ ಕವರ್ಸ್ಗೆ ಯಶಿಕಾ ನಮ್ಮ ಮಮ್ಮಿ ಎಲ್ಲ ಸೇರಿ ಹಾಕ್ಬಿಟ್ಟು ಅದ್ರ ಮೇಲೆಲ್ಲ ಬರೆದ್ಬಿಟ್ಟು ಇಟ್ಟರು. ಆ್ಯಂಡ್ ಜಿಪ್ಲಾಕ್ ಕವರ್ಸ್ ಬ್ಲಿಂಕಿಟಲ್ಲಿ ತರಿಸ್ಕೊಂಡಿದ್ದು. ಇದು ದೊಡ್ಡದು, ಇದು ಚಿಕ್ಕದು, ಇದು ಮೀಡಿಯಮ್ದು. ಸೊ ಇವಾಗ ಇಷ್ಟು 3 ನಾವು ಪ್ಯಾಕ್ ಮಾಡೋದು. ಇನ್ನು ಎಷ್ಟು ಇದು ಒಂದು ಇದು. ಸೊ ಇದು 4 ಬಂದುಬಿಟ್ಟು ನಂದು. ಇನ್ನು ಮಿಕ್ಕಿದೆಲ್ಲ ಅವ್ರದ್ದು. ಪ್ಲೀಸ್ ಇಗ್ನೋರ್ ಮೈ ರೂಮ್, ಪ್ಲೀಸ್ ಇಗ್ನೋರ್ ಎವ್ರಿಥಿಂಗ್ ಅರೌಂಡ್. ಓಕೆ. ಯಶಿಕಾ ಒಂದು ಹ್ಯಾಕ್ ಟ್ರೈ ಮಾಡಿಬಿಟ್ಟು ಇದನ್ನೆಲ್ಲ ಇಕ್ತೊಳ ಗೈಸ್. ಐ ಡೋಂಟ್ ನೋ ಇದನ್ನೆಲ್ಲ ರಿಮೂವ್ ಮಾಡಬೇಕಾ ಏನೋ ಅಂತ. ಸಿ, ಓ ಮೈ ಗಾಡ್ ಅಲ್ಲಿ ಹೊಸದು ಇನ್ನೊಂದು ಬಂತು ಬ್ಯಾಗು. ಎಷ್ಟು ನಂದು ಕ್ಯೂಟಾಗಿರೋ ಹ್ಯಾಂಡ್ ಕರ್ಚೀಫ್ಸ್ ಚೆನ್ನಾಗಿದೆ. ಇದು ಕ್ಯೂಟಾಗಿ ನೋಡಿ ಗೈಸ್, ನನಗದು ಫೇವ್ರೆಟ್ ಗೈಸ್, ಫೇವ್ರೆಟ್ ಅದು. ಆ್ಯಂಡ್ ನಂದು
ಅರ್ಧ ದಿನ ಹೊರಗಡೆ ಫುಲ್ ಏನೇನು ಬೇಕೋ ಅದೆಲ್ಲ ತೊಗೊಂಬರೋದು, ಇನ್ನು ಅರ್ಧ ದಿನ ಪ್ಯಾಕಿಂಗ್ ಮಾಡ್ತಾಯಿದ್ದೆ. ಬಿಕಾಸ್ ನಾನು ಲಾಸ್ಟ್ ಮೂಮೆಂಟ್ ಏನೇನು 3 days ಇರುತ್ತೆ ಅಂತ ಟೈಮಲ್ಲಿ ನಾನು ಎಲ್ಲದನ್ನು ರೆಡಿ ಮಾಡ್ಕೊತಿದ್ದು. ಆ್ಯಂಡ್ ನಾನು ಒಬ್ಬಳೇ ಹೋಗ್ತಿಲ್ಲ, ನನ್ನ ಇಡೀ ಫ್ಯಾಮಿಲಿ ನನ್ನ ಜೊತೆ ಬರ್ತಾ ಇರೋದ್ರಿಂದ ಅವ್ರದ್ದು ಕೂಡ ಪ್ಯಾಕಿಂಗ್ ಅದು ಇದು ತುಂಬ ಇತ್ತು. ಸೊ ವಿ ವೆರ್ ಲೈಕ್ ಸೋ ಆಕ್ಯುಪೈಡ್. ಆ 3 days ನಾವು ಯಾರಿಗೂ ಹೇಳೋಕ್ಕಾಗಿಲ್ಲ, ಯಾರ ಜೊತೆನೂ ಪ್ರಾಪರಾಗಿ ಕಮ್ಯುನಿಕೇಟ್ ಮಾಡೋಕ್ಕಾಗಿಲ್ಲ. ಸೊ ಇನ್ಫ್ಯಾಕ್ಟ್ ಯಾರಿಗೂ ಗೊತ್ತೂ ಇಲ್ಲ ನಾವು ಇವಾಗ ಹೋಗ್ತಿರೋದಂತ. ಸೊ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲರಿಗೂ ಹೇಳಿಬಿಟ್ಟು ಬಂದಿದ್ದು. ಸೊ ಯಾ ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ನೆಕ್ಸ್ಟ್ ವ್ಲಾಗ್ಸ್ಗೋಸ್ಕರ ವೆಯ್ಟ್ ಮಾಡ್ತೀರಿ. ಗೋನ್ ಬಿ ಸೂಪರ್ ಇಂಟ್ರೆಸ್ಟಿಂಗ್. ಬೈ ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಟಿಲ್ ಎಂಡ್.